ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನಿವತ್ತು ಶ್ರಾವಣ ಶನಿವಾರ ಮಾಡ್ತಾಯಿದ್ದೀನಿ. ಉಪವಾಸ ಬಿಡೋದಕ್ಕೆ ಸ್ವೀಟ್ ಮಾಡಬೇಕಲ್ವಾ? ಬೆಲ್ಲದನ್ನ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಅಂದ್ಕೊಳ್ಳೋದೇನು, ನಾವು ಮಾಡೋದು ಫಸ್ಟ್ ವೀಕಲ್ಲಿ ಬೆಲ್ಲದನ್ನೇ. ನಾನು ಅದಕ್ಕಿವಾಗ ಬೆಲ್ಲನ ಕರಗೋದಕ್ಕೆ ಇಟ್ಟಿದ್ದೆ. ಹಾಗೆ ಒಣ ಕೊಬ್ಬರಿ ತುರಿ ಮತ್ತು ಒಣಶುಂಠಿ ಮತ್ತು ಏಲಕ್ಕಿ ತೊಗೊಂಡಿದ್ದೀನಿ. ಈ ಒಣಶುಂಠಿ ಮತ್ತು ಏಲಕ್ಕಿನ ಪುಡಿ ಮಾಡಿ ಇಟ್ಕೋಬೇಕು. ನಾನು ಸ್ವಲ್ಪ ಮಾಡ್ತಿರೋದ್ರಿಂದ ಸ್ವಲ್ಪ ತೊಗೊಂಡಿದ್ದೀನಿ. ನೀವು ಎಷ್ಟು ಮಾಡ್ತೀರೋ ಅಷ್ಟಕ್ಕೆ ತೊಗೊಂಡ್ರೆ ಸಾಕು. ದೇವ್ರಿಗೆ ನೈವೇದ್ಯಕ್ಕೆ ಮಾಡ್ತಾ ಇರೋದ್ರಿಂದ ಬಿಸಿ ಅನ್ನ ಮಾಡ್ಕೊಂಡಿದ್ದೀನಿ. ಈಗ ಅದಕ್ಕೆ ಕರಗಿಸಿರೋ ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ. ನಾನು ಬೆಲ್ಲನ ಕರಗಿಸ್ಬಿಟ್ಟೆ ಏನಕ್ಕೆ ಹಾಕಿದೆ ಅಂದರೆ, ನೋಡಿ ಇವಾಗ ಇದರಲ್ಲಿ ಸ್ವಲ್ಪ ಕಸ ಇರುತ್ತೆ. ಹಾಗೇನೂ ಹಾಕಿ ಮಾಡ್ಕೋಬೋದು, ಆವಾಗ ನಮ್ಮ ಕಸನ ತೆಗಿಯೋಕ್ಕಾಗಲ್ಲ. ನಾನು ಇದಕ್ಕೆ ಕರಗಿಸ್ಬಿಟ್ಟು ಹಾಕಿದ್ದೀನಿ ಅದಕ್ಕೋಸ್ಕರ. ಇವಾಗ ಇದಕ್ಕೆ ಸ್ವಲ್ಪ ಒಣಶುಂಠಿ ಮತ್ತು ಏಲಕ್ಕಿ ಪುಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ನನಗೆ ಸ್ವಲ್ಪ ಕೋಲ್ಡ್ ಆಗಿದೆ. ವಾಯ್ಸ್ ಏನಾದರೂ ಚೇಂಜ್ ಇತ್ತಂದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮತ್ತೆ ಸ್ಟವ್ ಮೇಲಿಟ್ಟು ಇನ್ನೊಂದು ವಿಜಿಲ್ ಹೊಡ್ಸ್ಕೋಬೇಕು. ಈಗ ಇನ್ನೊಂದು ವಿಜಿಲ್ ಏನಕ್ಕಂದರೆ ಅದು ರೈಸ್ ಕೂಡ ಸ್ವೀಟ್ ಆಗಬೇಕಲ್ವ, ಇಲ್ಲಾಂದರೆ ಸ್ವೀಟ್ ಅಂತ ಅನಿಸಲ್ಲ. ಅದಕ್ಕೋಸ್ಕರ ವಿಜಿಲ್ ಆಗೋ ಅಷ್ಟರಲ್ಲಿ ನಾವು ಒಂದು ತಟ್ಟೆಗೆ ತುಪ್ಪನ ಹಚ್ಕೊಳ್ಳೋಣ. ತುಪ್ಪನ ಚೆನ್ನಾಗಿ ತಟ್ಟೆ ಫುಲ್ಲು ಸ್ಪ್ರೆಡ್ ಮಾಡ್ಕೊಳ್ಳೋಣ. ಇವಾಗ ಆಗಿದೆ ಒಂದು ವಿಜಿಲ್ಲು. ಇವಾಗ ಇದನ್ನು ತಟ್ಟೆಗೆ ಹಾಕ್ಕೊಳ್ಳೋಣ. ಶ್ರಾವಣ ಶನಿವಾರ ಉಪವಾಸ ಮಾಡಿಬಿಟ್ಟು ಉಪವಾಸನ ಬಿಡಬೇಕು ಅಂದರೆ ಸ್ವೀಟ್ ಮಾಡ್ಕೊಳ್ತೀವಿ. ಮೊದಲನೇ ವಾರ ನಾವು ಯಾವಾಗ್ಲೂ ಬೆಲ್ಲದನ್ನ ಶ್ರೇಷ್ಠ ಅಂತ ಹೇಳ್ಬಿಟ್ಟು ಬೆಲ್ಲದನ್ನೇ ಮಾಡ್ಕೊಳ್ಳೋದು. ನೋಡಿ ಇವಾಗ ಇದಕ್ಕೆ ಒಣ ಕೊಬ್ಬರಿ ತುರಿನ ಹಾಕ್ಕೊಳ್ಳೋಣ. ಇಷ್ಟೇ, ನಮ್ಮ ಬೆಲ್ಲದನ್ನ ರೆಡಿ ಆಗಿದೆ. ಇವಾಗ ಇದನ್ನು ನೈವೇದ್ಯಕ್ಕೆ ತೊಗೊಂಡು ಹೋಗಬೇಕು. ಇದು ಸ್ವಲ್ಪ ತಣ್ಣಗಾದ್ಮೇಲೆ ಕಟ್ ಮಾಡ್ಕೊಳ್ಳೋಣ ಪೀಸಾಗಿ. ನೋಡಿ ಇವಾಗ ತಣ್ಣಗಾಗಿದೆ. ನಾನಿವಾಗ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೀವು ದೊಡ್ಡದಾಗ್ಲೂ ಕಟ್ ಮಾಡ್ಕೋಬೋದು, ಇಲ್ಲ ಚಿಕ್ಕದಾಗೂ ಕಟ್ ಮಾಡ್ಕೋಬೋದು, ಹೇಗೆ ಬೇಕಾದರೂ ಕಟ್ ಮಾಡ್ಕೋಬೋದು. ನೋಡಿ ನನ್ನ ನೈವೇದ್ಯಕ್ಕೆ ಇಷ್ಟು ಐಟಮ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ನೈವೇದ್ಯಕ್ಕೆ ತೊಗೊಂಡೋಗ್ತಾ ಇದ್ದೀನಿ. ನನ್ನ ಪೂಜೆ ಎಲ್ಲ ಮುಗಿದಿದೆ, ನೈವೇದ್ಯನೂ ಆಗಿದೆ. ಇವಾಗ ನಾನು ನನ್ನ ಉಪವಾಸನ ಬಿಡಬೇಕಲ್ವ, ಇದೆಲ್ಲ ಮುಗಿಯೋಲ್ಲಿಗೆ ಹೋಗೋಣ. 7:30 ನಾವು ಉಪವಾಸ ಬಿಡೋದು ನೆಲದ ಮೇಲೆ ಊಟ ಮಾಡಿದಾಗ್ಲೇ ನಮ್ಮ ಉಪವಾಸ ಕಂಪ್ಲೀಟ್ ಆಗೋದು, ಅದು ಬಿಟ್ಟು ಹೋಗೋದು. ನೆಲದ ಮೇಲೆ ಊಟ ಮಾಡ್ತಿದ್ದೀವಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.